ಅಕ್ಕ ಇವಾಗ ನಿಮ್ಗೆ ಹೆಸರು ಬೇಳೆ ಮಾಡಕ್ಕೆ ಏನ್ ಕೊಡ್ಲಿ ನಾನು ನಿಮ್ಗೆ ಪಾಯಸ ಮಾಡಕ್ಕೆ? ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಅಂತ. ಬೆಲ್ಲ ಕರಗಿಸ್ಕೊಳಕ್ಕೆ ಕೊಟ್ಟಿದ್ದೀನಿ. ಓಕೆ. ಏನ್ ಹಾಕೋಣ ಇವಾಗ ಅದಕ್ಕೆ? ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದೀವಿ ಇಲ್ಲ ಆಲ್ರೆಡಿ. Super. ಬೆಲ್ಲ ಹಾಕಿ ಇದು ಮುಳುಗಷ್ಟು ನೀರು ಹಾಕೋಬೇಕಾಗುತ್ತೆ. ಎಷ್ಟು ಹಾಕೋಬೇಕು ಪ್ರಮಾಣ ಬೆಲ್ಲ? ಹೆಸರು ಬೇಳೆ ಏನು ತಗೊಂಡಿರ್ತೀವಿ ಅದಕ್ಕೆ ಡಬಲ್ ಬೆಲ್ಲ ಹಾಕೊಂಡ್ರೆ ಸಾಕು. ಓಕೆ ಓಕೆ, ಅದ್ರ ಡಬಲ್. ಹೌದು, ಆಗ್ಬೋದಾ? ಸಾಕು. ಅದು ನನ್ನ ಕೆಲಸ, ನನ್ನ ಅಡುಗೆ ಮನೇಲಿ ನಾನೇ ನಂಗೆ ಕೋಪ ಬರ್ಸ್ಬಾರ್ದು. ಮಕ್ಕಳು ಮರಿ ಇಬ್ಬರು ಮಕ್ಕಳಿದ್ದಾರೆ. ಸೂಪರ್. ಏನ್ ಸ್ಕೂಲ್ಗೆ ಹೋಗ್ತಿದಾರ? ನರ್ಸರಿ, ಫಸ್ಟ್ ಇಯರ್ ಡಿಗ್ರಿ ಒಬ್ಬ, ಥರ್ಡ್ ಇಯರ್ ಡಿಗ್ರಿ ಒಬ್ಬ. ನೀನಕ್ಕ ಹುಟ್ಟಿದಂಗೆ ಮತ್ತೆ ಬೆಲ್ಲ ಕರ್ಗೋ ಟೈಮಲ್ಲಿ ಹಲಸಿನ ಪೇಸ್ಟ್ ಮಾಡ್ಕೊಂಬಿಡ. ಸೂಪರ್ ಅಕ್ಕ. ಇದನ್ನ ಪೇಸ್ಟ್ ಮಾಡಿ ಹಿಂಗೆ ನುಣ್ಣಗೆ ಮಾಡ್ಬೇಕು. ನುಣ್ಣಗೆ ಪೇಸ್ಟ್ ಮಾಡಿ. ಓಕೆ, ಸೊ ಇವತ್ತು ನಾವು ಪಾಯಸ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಒಂದ್ಸರಿ ನೋಡ್ಬಿಡಿ ಮೇಡಮ್. ಏನಾಗಿದೆ? ಸಾಕು ಸಾಕಾ? ಸಾಕು ಸಾಕು. ತಗೊಳ್ಳಿ ಮೇಡಮ್. ಬೆಲ್ಲನೂ ಕರಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದನ್ನ ಸೋದಿಸ್ಕೋಬೇಕು. ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀವೋ ಡೈರೆಕ್ಟ್ ಅದಕ್ಕೆ ಸೋದಿಸ್ಕೋಬೇಕಾ? ನಾನೇನೋ ಅಕ್ಕ ಈಗ ಮದ್ವೆ ಆಗಿ ಒಂದ್ 5-6 ವರ್ಷ ಆಗಿರುತ್ತೆ. ಮಕ್ಕಳುಗಳು ಕಿಚ ಪಿಚ ಅಂತ ಓಡಾಡ್ತಿರ್ತಾರೆ. ಮಕ್ಕಳು ವಯಸ್ಸಿಗೆ ಬಂದಿರೋ ಮಕ್ಕಳು. ದೇವರೇ. ಹೆಸರು ಬೇಳೆ ಬೇಯಿಸಿ ಇಟ್ಕೊಂಡಿರೋದು 1 ಕಪ್ ಅಷ್ಟು ಹೆಸರು ಬೇಳೆನ ಒಂದು 3-4 ನಿಮಿಷ ಫ್ರೈ ಮಾಡಿ ಅದು ಮುಳುಗಷ್ಟು ನೀರು ಹಾಕಿ 4-5 ವಿಷಲ್ ಕೂಗಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಮ್ಯಾಶ್ ಮಾಡಿರೋದು. ಮ್ಯಾಶ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಶ್ ಮಾಡಲಿಲ್ಲ ಅಂದ್ರೆ ಟೇಸ್ಟ್ ಬರೋದಿಲ್ಲ. ಸರಿ, ಓಕೆ. ಇವಾಗ ಇದನ್ನ ಈ ಬೆಲ್ಲ ಸೋದಿಸ್ಕೊಂಡಿರೋಂಥ ನೀರಿಗೆ ಹಾಕೋಬೇಕು, ಬೆಲ್ಲದ ನೀರಿಗೆ ಹಾಕೋಬೇಕು. ನಾನಿವಾಗ ನೀವು ಅವಾಗ್ಲೇ ನನ್ನ ಏನಂದ್ರಿ? ಆಂಟಿನಾ? ನಾನು ಆಂಟಿನಾ ಅಂದ್ರು. ನೀವು ಆಂಟಿನೇ ಇವಾಗ. ನೀವು ಕರಿಯಂಗಿಲ್ಲ. ನಾ ಕರಿಬಾರದು. ಅಷ್ಟು ದೊಡ್ಡ ಕರಿಬಾರ ನಿಮ್ಗೆ ಪಾಯಸ ಕೊಡೋದಿಲ್ಲ. ನೀವು ನನ್ನ ಅಡುಗೆ ಮನೆಗೆ ಬಂದ್ಬಿಟ್ಟು ನನಗೆ ಪಾಯಸ ಕೊಡೋದಿಲ್ಲ ಅಂತ? ಸ್ಪೂನ್ ಕೊಡಿ, ತಗೊಳ್ಳಿ. ಏನೋ ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನನಗೂ ಹೊಟ್ಟೆ ತುಂಬಾ ಬಡಿಸ್ಲಿ ಅಂತ ಕರೆದ್ರೆ ಪಾಯಸ ಕೊಡೋದಿಲ್ಲ ಅಂತ. ಆಂಟಿ ಪಾಂಡಿ ಅಂದ್ರೆ ಪಾಂಟಿ ಅಂತಿಲ್ಲ, ನಾನು ಆಂಟಿ ಅಂತ. ಸ್ವಲ್ಪ ಕಾಯಿ ತುರಿ. ಓಕೆ, ಎಷ್ಟು ಹಾಕೋಣ? 10 ಕಪ್. ಸ್ವಲ್ಪ ಇದು ಒಲೆ ಹಾಕೋಬೋದಾ ಇವಾಗ? ಇಲ್ಲ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಟ್ಟಿಗೆ ಆಯ್ತು. ಸ್ವಲ್ಪ ಇವಾಗ ಸ್ಪೂನ್ ಕೊಡಿ ಮಿಕ್ಸ್ ಮಾಡೋದಕ್ಕೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಾಗ ಮಿಕ್ಸ್ ಮಾಡ್ಬೇಕು. ನಾನು ಅಡುಗೆ ಮನೆಯಲ್ಲಿ ಮಿಕ್ಸ್ ಅನ್ಬಾರ್ದು, ಗುಲುಗುಲಿಟ್ ಅನ್ಬೇಕು. ನನಗೆ ಹೇಳಕ್ಕೆ ಆಗ್ತಿಲ್ವಲ್ಲ. ಗುಲುಗುಲಿಟ್ ಪಾಯಸನೇ ಕುಡಿಯಲ್ಲ. ಹೇಗಿದೆ ಅನ್ಬಿಡ್ತೀನಿ ನಾನು. ನೋಡಿ ಲಾಸ್ಟ್ ಇಲ್ಲ, ನೀವು ಮಿಸ್ ಮಾಡ್ತೀರಾ. ಹಿಂಗ ಆಟ ಆಡಿಸ್ತಿರಲ್ಲಕ್ಕ. ಅದು ಒಂದಿನ ಕಾಣಿಸ್ಕೊಂಡಿಲ್ಲ ಅಕ್ಕ. ಎದುರುಗಡೆ ನೋಡ್ ಹಾಕಿ ನುರಿತವ್ರು ನನ್ನೇ. ಇವಾಗ ಮಿಕ್ಸ್ ಆಗಿದೆ, ನಿಮ್ ಕೆಲ್ಸ ಶುರು ಮಾಡ್ಕೊಳ್ಳಿ. ಸ್ಟವ್ ನಾನು ಹಚ್ಚೋದು, ನೀವು ಬೈಯೋದು ಯಾಕೆ ಬೇಕು? ಬುದ್ಧಿವಂತರ ಲಕ್ಷಣ. ಬದುಕದ್ ಕಲ್ತ್ಬಿಟ್ರಿ ನೀವು. ಹೆಸರು ಬೇಳೆ ಬೇಯಿಸಿದ ನೀರು ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ನಾನು. ಬೇಕಂದ್ರೆ ಬಳಸ್ಕೋಬಹುದು ಅಂತ. ಸ್ವಲ್ಪ ನೀರು ಹಾಕೋದು, ಒಂದು ಅರ್ಧ ಕಪ್ ಅಷ್ಟು. ಒಂದು 5 ನಿಮಿಷ ಬಿಸಿ ಆದ್ರೆ ಸಾಕು. ಈ ಟೈಮಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳಿ. ಆಲಿವರ್ಸ್ ಪಾಪ ಮೇಡಮ್ ಒಲೆ ಒಳ್ಳೆ ಆಕ್ಚುಲಿ ಅಂತ ಅಂದ್ಬಿಟ್ಟು ಇಷ್ಟೊತ್ತಿಗೂ ವೇಟ್ ಮಾಡಿದ್ದಾರೆ. ಆಮೇಲೆ ನಿಮ್ಮ ಹತ್ರ ಬೈಸ್ಕೊಳ್ಳೋ. ನಾನು ಮೇಡಮ್ ಬೈಲಿ, ನೀವು ಬರೀ ಕಣ್ಬಿಟ್ರೆ ಎದ್ಕೊಂಡು ಸೈಡಿಗೆ ಹೊಟ್ಟೋಯ್ತೀನಿ. ಹೆಂಗ್ ಗೊತ್ತಾ, ಅದು ಕಣ್ ಬಿಡೋದು ಅಭ್ಯಾಸ ಆಗಿದ್ದು. ಕುಕಿಂಗ್ ಆಗ್ತಿರ್ಬೇಕಾದ್ರೇನೆ ವಾಯ್ಸ್ ಓವರ್ ಆಗತ್ತೆ. ಅವ್ರು ಏನಾದ್ರು ಮಿಸ್ಟೇಕ್ ಹೇಳಿದ್ರು ಅಂತಂದವಾಗ ನಾನು ಮಧ್ಯದಲ್ಲಿ ಮಾತಾಡಿದ್ರೆ ಬೈತಾರೆ, ವಾಯ್ಸ್ ಓವರ್ಲ್ಯಾಪ್ ಆಯಿತು ಅಂತೇಳಿ. ಅದಕ್ಕೆ ನಾನು ಹಿಂಗೆ ನೋಡಿದವಾಗ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ, ಏನೋ ಮಿಸ್ಟೇಕ್ ಮಾಡಿದೆ ಅಂತ. ಆ ಥರ ಸಿಂಪ್ಟಮ್ಸ್ ಅಷ್ಟೇ. ಅದು ಕುಣಿಸಬಲ್ಲೆ, ಕಣ್ಣಲ್ಲೇ ಕುಣಿಸಬಲ್ಲೆ ಅದೆಲ್ಲ ಫುಲ್ಲು ಮೇಡಮ್ ಅವರು ಕಣ್ಣಲ್ಲೇ ಗಂಡನ ಫುಲ್ಲು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ತುಪ್ಪ ಕರ್ಕಿದೆ, ಬಿಸಿನೂ ಆಗಿದೆ. ಸ್ವಲ್ಪ ಗೋಡಂಬಿ ಧಾರಾಳವಾಗಿ ಹಾಕ್ಬೋದು. ನಮ್ಮ ರೇಸನ್ನು ಹೌದು, ತಿನ್ನೋದು ನಾವೇ ಅಲ್ವಾ? ಇದೇನು ಮೇಡಮ್? ದ್ರಾಕ್ಷಿ, ಒಣ ದ್ರಾಕ್ಷಿ. ಚೆನ್ನಾಗಿದೆ ಮೇಡಮ್. ಆಕ್ಚುಲಿ ನಾನು ಇದನ್ನ ಡ್ರೈ ಗ್ರೇಪ್ಸ್ ಅನ್ಕೋಬಿಟ್ಟಿದೆ. ಸಾಕು, ಇವಾಗ ಪಾಯಸಕ್ಕೆ ಹಾಕ್ಬಿಡಿ. ನೀವೇ ಹಾಕಿ, ನಿಮ್ಮ ಕೈಯಾರ ಹಾಕಿ. ಹೌದಾ? ಸ್ಟವ್ ಆಫ್ ಮಾಡಿಬಿಡಿ, ಅದು ನಿಮ್ಮ ಕೆಲಸನೇ. ಹಚ್ಚೋರು ನೀವೇ, ಹಾಸೋರು ನೀವೇ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಇಷ್ಟೊತ್ತು ತನಕ ನಂದು ಹವಾಯ್ತು, ಈಗ ಟೇಸ್ಟ್ ಮಾಡಿ ನೀವು ಹೇಳಬೇಕು. ಓ ಮೈ ಗಾಡ್,
ಆಕ್ಚುಲಿ ಹಳಸಿನ ಹಣ್ಣು ಮಧ್ಯದಲ್ಲಿ ಒಂಥರ ಸಕ್ಕದಾಗಿ ಸಿಗ್ತಾ ಇದೆ. ಮನೇಲಿ ಯಾವ್ದಾರ ಫಂಕ್ಷನ್ ಮಾಡಿದ್ರಂತೂ ಜನ ಊಟ ಮಾಡ್ತಾರೋ ಬಿಡ್ತಾರೋ ಪಾಯಸ ಅಂತೂ ಕುಡ್ಕೊಂಡು ಹೋಗ್ತಾರಪ್ಪ ಡೆಫಿನೆಟ್ಲಿ.